ಯಾವ ಅತ್ತಿಗಿರುದಿಲ್ಲ ಹೇಳ್ರಿ? ನಮ್ಮ ಸೊಸಿ ಬರ್ಬೇಕು, ಲಗ್ನ ಆದ್ಮೇಲೆ ನಾ ಕುರ್ಚಿ ಮೇಲೆ ಕಾಲ್ ಹಾಕೊಂಡು ಕೂಡಬೇಕು, ಆಕಿ ಬಿಸಿ ರೊಟ್ಟಿ ಮಾಡಿ ಕೊಡ್ಬೇಕು, ನಾ ಉಣ್ಕೊಂತಿರ್ಬೇಕು. ಯಾರ ಮನ್ಯಾಗ ಇಚ್ಛೆ ಇಲ್ಲಿದ? ಮದುವೆ ಆತು, ಸೊಸಿ ಬಂದ್ಲು, ಇಡ್ಲಿ ಬರ್ತೈತೇನಮ್ಮ ಅಂತ ಕೇಳ, ಇಡ್ಲಿ ಬರ್ತೈತೆ ಅಂತ. ದೋಸೆ ಬರ್ತೈತಿ, ಪೂರಿ ಚಟ್ನಿ ಬರ್ತೈತಿ, ಪಡ್ಡ ಬರ್ತೈತಿ. ಅತ್ತಿ ನೀವೇನ್ ಕೇಳಕತ್ತೀರಲ್ಲ, ಇವೆಲ್ಲ ಹೋಟೆಲ್ದಾಗ ಆರ್ಡರ್ ಕೊಟ್ರಿ ಇವೆಲ್ಲ ಬರ್ತಾವ ಅನ್ಲಕ್. ಹೋಟೆಲ್ದಾಗ ಆರ್ಡರ್ ಕೊಟ್ರ ಇವೆಲ್ಲ ಬರ್ತಾವತ್ತಿ. ಯಾರ ಇಚ್ಛೆಗಳು ನಡೀತಾವ? ಮನುಷ್ಯನೇ ಇದನ್ನು ತಿಳ್ಕೋಬೇಕು. ನನ್ನ ಇಚ್ಛೆಯಂತೆ ಏನು ನಡೆದ? ನಾ ಬಯಸಿದ್ದು ಸಿಕ್ಕಿಲ್ಲ ಈ ಜಗತ್ತಿನಲ್ಲಿ, ನಾ ಬಯಸಿದ್ದು ಸಿಕ್ಕಿಲ್ಲ, ಬಯಸಿದಷ್ಟು ಸಿಕ್ಕಿಲ್ಲ, ಬಯಸಿದಂಥದ್ದು ಸಿಕ್ಕಿಲ್ಲ, ಬಯಸಿದವರು ಸಿಕ್ಕಿಲ್ಲ, ಸಿಕ್ಕವ್ರನ್ನ ಬಯಸ್ದಂಗಿಲ್ಲ. ಇದು ವೈಚಿತ್ರ್ಯ ಜಗತ್ತಿನ. ನಾನು ಬಯಸಿದ್ದು ಸಿಕ್ಕಿಲ್ಲ, ಬಯಸಿದಷ್ಟು ಸಿಕ್ಕಿಲ್ಲ, ಬಯಸಿದಂಥದ್ದು ಸಿಕ್ಕಿಲ್ಲ, ಬಯಸಿದವರು ಸಿಕ್ಕಿಲ್ಲ, ಸಿಕ್ಕವ್ರನ್ನ ಬಯಸ್ದಂಗಿಲ್ಲ. ಯಾರ ಇಚ್ಛೆಯಂತೆ ನಡೀತೈತಿ? ಮನೆಯ ನನ್ನ ಅಂಗಳದಲ್ಲಿ ಹಚ್ಚಿದ ಮಾವಿನ ಗಿಡದ ಹಣ್ಣ ನನ್ನ ಹೊಟ್ಟೆ ಹಸಿವಾಗೈತೇನಂತ ನನ್ನ ಇಚ್ಛೆ ಕೇಳಿ ಹಣ್ಣು ಬಿಟ್ಟಿಲ್ಲ. ನನ್ನ ಹೊಲದ ಹಿಂದ ಹರಿಯುವ ಹಳ್ಳ ನಿನಗೆ ನೀರಡಿಕೆ ಆಗೈತೇನಂತ ನನ್ನ ಇಚ್ಛೆ ಕೇಳಿ ಹರಿದಿಲ್ಲ. ಇದು ಹಣ್ಣು ಬಿಡ್ಬೇಕಾದ್ರ, ಗಾಳಿ ಬೀಸಬೇಕಾದ್ರ, ಸೂರ್ಯ ಬೆಳಗಬೇಕಾದ್ರ ನನ್ನ ಇಚ್ಛೆಯಂತೆ ನಡೆದಿಲ್ಲ. ಇದು ಯಾವನೋ ಒಬ್ಬನ ಇಚ್ಛೆಯಂತೆ ನಡೆದೈತಲ್ಲ, ಅವನಿಗೆ ಈಶ್ವರ ಅಂತ ಕರೀತಾರ. ಅವನ ಇಚ್ಛೆಗೆ ನನ್ನ ಇಚ್ಛೆಯನ್ನ ಅರ್ಪಿಸಿ ಬದುಕುವುದಕ್ಕೆ ಶರಣಾಗತಿ, ಈಶ್ವರ ಪ್ರಣಿಧಾನ ಅಂತ ಕರೀತಾರೆ. ಈಶ್ವರ ಪ್ರಣಿಧಾನ ಅಂತ ಪತಂಜಲರು ಹೇಳ್ತಾರೆ. ನನ್ನ ಇಚ್ಛೆಯಂತೆ ಇಲ್ಲಿ ನಡೆಯುವುದಿಲ್ಲವೋ? ಈಗೊಂದು ಗಿಡ ಐತಿ, ಗಿಡದಾಗ ಒಂದು ಸಾವಿರಾರು ಎಲೆಗಳದಾವ. ಗಿಡದ ಒಂದೆಲಿ ಅಕಸ್ಮಾತ್ ಈ ಗಿಡದೆಲಿ ನನ್ನಿಚ್ಛೆ ಹಂಗ ನಡಿಬೇಕಂತ ಗಿಡದೆಲಿ ಏನ್ರ ಅಂದ್ರ, ನಾ ಅಳ್ಳಾಡ್ದಾಗ ಗಿಡ ಅಳ್ಳಾಡ್ಬೇಕು, ನಾ ಸುಮ್ಮನಿದ್ದಾಗ ಗಿಡ ಸುಮ್ಮನಿರ್ಬೇಕು. ಇದ್ರ ಸಾಧ್ಯ ಐತೇನು? ಇಲ್ಲ. ಎಲಿ ಹೇಳ್ದಂಗ ಗಿಡ ಕೇಳಕ್ ಆಗೋದಿಲ್ಲ. ಎಲಿ ಅಳ್ಳಾಡ್ದಾಗ ಗಿಡ ಅಳ್ಳಾಡ್ಬೇಕು, ಎಲಿ ನಿಂತಾಗ ಗಿಡ ನಿಲ್ಲಬೇಕಂತಿಲ್ಲ. ಗಿಡ ಅಳ್ಳಾಡ್ದಾಗ ಎಲಿ ಅಳ್ಳಾಡ್ಬೇಕು, ಗಿಡ ಸುಮ್ಮನಿದ್ದಾಗ ಎಲಿ ಸುಮ್ಮನಿರ್ಬೇಕು. ಮನುಷ್ಯನೇ, ಈ ಜಗತ್ತೇನಿದೆ ಇದೊಂದು ವಿಶ್ವ ವಿಶಾಲ ವೃಕ್ಷ. ನೀನು ಜೀವ ಅನ್ನೋದು ಒಂದು ಎಲಿ ಅಷ್ಟೇ. ಇಲ್ಲಿ ಯಾವಾಗ ಗಿಡ ಬಾ ಅಂತೈತಿ, ಅಳಗಾಡ್ತೈತಿ, ಅವಾಗ ಹೋಗ್ಬೇಕು. ಗಿಡ ಇರು ಅಂದಾಗ ಇರ್ಬೇಕಷ್ಟೇ. ನಾನು ಗಿಡದ ಎಲೆ, ಗಿಡ ಆಗಕ್ ಹೋಗಬೇಡ ಇಲ್ಲೆಲ್ಲ ಅಷ್ಟೇ. ನಿಂದು ಗಿಡದ ಎಲೆಯಾಗಿರು ನೀನಿಲ್ಲಿ. ಎಷ್ಟು ಮಂದಿ ಇಚ್ಛೆಗಳದಾವ? 600 ಕೋಟಿಗಿಂತ ಹೆಚ್ಚು ಮಂದಿ ಇದೀವಿ. ಎಲ್ಲರೂ ನಮ್ಮ ಇಚ್ಛೆದ ಪ್ರಕಾರ ನಡಿಬೇಕಂದ್ರೆ ನನ್ನ ಇಚ್ಛೆ ಒಂದ್, ಅವ್ರ ಇಚ್ಛೆ ಒಂದ್, ಅವ್ರ ಹೆಂಗ ನಡಿತೈತಿ ಜಗತ್? ಈಗೊಂದು ಬಸ್ ಐತಿ, 50 ಮಂದಿ ಕುಂತಿರ್ತೀವಿ. 50 ಮಂದಿ ನಮ್ಮ ಇಚ್ಛೆದ ಪ್ರಕಾರ ಬಸ್ ಹೋಗ್ಬೇಕಂದ್ರೆ ಬಸ್ ಹೋಗುತ್ತಾನೆ, ಆಕ್ಸಿಡೆಂಟ್ ಆಗುತ್ತಷ್ಟ. ನಮ್ಮ ಬಸ್ನ್ಯಾಗ ಕುಂತವ್ರ ಪ್ರಕಾರ, ಬಸ್ಸಿನೊಳಗ ಕುಂತವರ ಇಚ್ಛೆಯಂತೆ ಬಸ್ ನಡೆಯುವುದಿಲ್ಲ. ಬಸ್ಸಿನೊಳಗಿರುವ ಡ್ರೈವರ್ನ ಇಚ್ಛೆಯಂತೆ ಜಗತ್ತು ನಡೀತೈತೆಲ್ಲ. ಒಬ್ಬ ಡ್ರೈವರ್ ಅದನ್ನ ದೇವರು, ಅವನ ಇಚ್ಛೆಯಂತೆ ನಾವು ಟ್ರಾವೆಲರ್ಸ್ ಸುಮ್ಮನೆ ನಮ್ಮ ಜೀವನದ ಯಾತ್ರೆ ಸಾಗಬೇಕಿಲ್ಲ ಅಷ್ಟೇ. ಅವ ಯಾತ್ರಿಕ ಕರ್ಕೊಂಡು ಹೊಂಟಾನ, ಅವನ ಇಚ್ಛೆಯಂತೆ ನಡೀತೈತಿ. ಇಷ್ಟಿದ್ರೆ ತಲೆಯಾಗ ಸಮಾಧಾನ ಇರ್ತೈತಿ ಅಷ್ಟ. ಇದು ತಲೆಯಾಗ ಇಟ್ಕೊಂಡು ಬದುಕುದು, ಇದು ಸಮಾಧಾನ ತಂದು ಕೊಡ್ತೈತಿ. ಈಶ್ವರ ಪ್ರಣಿಧಾನ ಏನ್ ಮಾಡ್ತೈತಿ ಅಂದ್ರೆ, ಸಮಾಧಿ ಸಿದ್ಧಿ ಈಶ್ವರ ಪ್ರಣಿಧಾನ, ಸಮಾಧಾನ ತಂದು ಕೊಡ್ತೈತಿ. ಇಷ್ಟು ನಂಬಿ ಬದುಕುವುದು ಏನಂದ್ರ, ಇಲ್ಲಿ ನನ್ನಿಚ್ಛೆಯಂತೆ ಏನೂ ನಡೆಯುವುದಿಲ್ಲ. ಎಲ್ಲವೂ ಒಂದು ನಿಸರ್ಗದ ಇಚ್ಛೆ ಐತಿ. ನನ್ನಿಚ್ಛೆಯಂತೆ ಆಗಬೇಕು ಅಂದ್ರೆ ದುಃಖ ಐತಿ. ನನ್ನಿಚ್ಛೆಗೆ ಅಂತೆ ನಡೆಯುವುದಲ್ಲ, ನಿಸರ್ಗದ ಇಚ್ಛೆಯಂತೆ ನನ್ನ ಬದುಕನ್ನು ಹೊಂದಿಸಿಕೊಂಡು ಬದುಕುವುದಷ್ಟು. ನೀವ್ ಅನ್ಬೋದು, ಮತ್ತೆ ಇಚ್ಛೆ ಮಾಡಬಾರ್ದನ್ರಿ? ಒಟ್ಟ ಇಚ್ಛೆ ಬಿಟ್ಟ ಕುಂದಿರ್ಬೇಕನ್ ಜೀವನದೊಳಗ. ವಾಟ್ ಈಸ್ ರಾಂಗ್ ಇನ್ ಇಟ್? ಇಚ್ಛೆ ಇರ್ಬೇಕು ಮನುಷ್ಯಾಗ. ನಾವು ಉಣ್ಬೇಕು, ತಿನ್ಬೇಕು, ಉಡ್ಬೇಕು, ಬೆಳಿಬೇಕು, ಮನಿ ಕಟ್ಟಬೇಕು, ಮಕ್ಕಳನ್ನ ಓದಿಸ್ಬೇಕು, ಎಲ್ಲವೂ ಇಚ್ಛೆಗಳೇ. ಇಚ್ಛೆ ಇರಬಾರ್ದಂತ ಏನು ಪಾಪ ಐತೆ ಅದ್ರಾಗ? ಹೇಳಿ, ಏನೂ ತಪ್ಪಿಲ್ಲ. ಈಗ ನೀವು ಮನೆಯಿಂದ ಇಲ್ಲಿಗೆ ಬರ್ಬೇಕನ್ನೋದು ಒಂದು ಇಚ್ಛಾ, ಹೌದಾ? ನೀವು ಮನೆಯಿಂದ ಇಲ್ಲಿಗೆ ಬರ್ಬೇಕಂದಿದ್ದ ಇಚ್ಛಾ, ಕೂಡ್ಬೇಕಂದಿದ್ದ ಇಚ್ಛಾ. ಈಗ ಮತ್ತೆ ಹೇಳ್ಬೇಕನ್ನೋದು ಒಂದು ಇಚ್ಛಾ. ಎದ್ದು ಕೂಡಲೇ ನೀವೆಲ್ಲ ತಾಯಂದಿರ ಮಾತಾಡ್ಕೊಂತೀರಿ, ಇಲ್ಲಿ ಸಂಜೆಗೆ ಏನ್ ಮಾಡಿರಿ ನೀವಂತ ಒಬ್ರಿಗೊಬ್ರು ಅಂದ್ರೆ ಇವ್ರದ್ ಕೇಳಿ ಅವ್ರ ಅದನ್ನ ಕುದಿಸಿಡ್ಬೇಕನ್ನೋರು. ಯಾಕಂದ್ರೆ ಉಣ್ಬೇಕನ್ನೋದು ಒಂದು ಇಚ್ಛೆ ಅಲ್ಲಿ. ಅವ್ರು ಹೇಳಿದ್ರು ನಾವು ಮುಂಜಾನಿದ ಸಂಜೆಗೆ ಮೊದಲಿತ್ತು, ನಾವು ಬಂದ ಮೇಲೆ ಆ ಸಂಪ್ರದಾಯನ ತೆಗೆದ್ಬಿಟ್ಟಿವಿ ನಮ್ಮ ಮನ್ಯಾಗ. ನಾವು
ಮುಂಜಾನೆ ಮಾಡಿದ್ದ ಸಂಜೆ. ಅಂದ್ರೆ ಯಾರ ಇಚ್ಛೆಗಳು, ಎಲ್ಲರ ಇಚ್ಛೆ ಅದಾವ. ದೀಸ್ ಆರ್ ಆಲ್ ಕಾಮನ್ ಡಿಸೈರ್ಸ್ ವಿ ಶುಡ್ ಹ್ಯಾವ್. ಇಚ್ಛೆಗಳು ಇರ್ಬೇಕು, ಏನು ತಪ್ಪಲ್ಲ. ಆದ್ರ ಮನುಷ್ಯನ ಮನಸ್ಸು ಏನೈತಿ ಅಂದ್ರ ಇದು ಮಂಗ್ಯ ಇದ್ದಂಗ ಐತಿ. ಒಂದು ವಸ್ತುವಿನಿಂದ ಇನ್ನೊಂದು ವಸ್ತುವಿಗೆ, ಒಂದು ವಸ್ತುವಿನಿಂದ ಇನ್ನೊಂದು ವಸ್ತುವಿಗೆ ಜಂಪ್ ಮಾಡ್ಕೊಂತ ಹೋಗ್ತೈತಿ. ಇದು ಖಾಯಂ ಒಂದ ವಸ್ತುವಿನ ಜೊತೆ ಇರಕ್ ಆಗೋದಿಲ್ಲ. ಅವ್ರ ಏನಂತಾರಂದ್ರ ಇದು ಒಂದು ವಸ್ತುವಿನಿಂದ ಇನ್ನೊಂದು ವಸ್ತುವಿಗೆ, ಒಂದು ವಸ್ತುವಿನಿಂದ ಇನ್ನೊಂದು ವಸ್ತುವಿಗೆ ಜಿಕ್ಕೊಂತ ಹೋಗ್ತೈತಿ. ಖಾಯಂ ಒಂದೇ ವಸ್ತುವಿನ ಜೊತೆ ಇದು ಇರುವುದಿಲ್ಲ. ನಿನಗೆ ಯಾಕೆ ಇಚ್ಛೆ ಪಡಬಾರ್ದಂತ ಹೇಳ್ತೀನಂದ್ರ, ಎಲ್ಲಾ ನಿನ್ ಇಚ್ಛೆ ಪಟ್ಟ ಇಚ್ಛೆಗಳೆಲ್ಲ ಈಡೇರ್ತಾವಂತಲ್ಲ, ಅನ್ಫುಲ್ಫಿಲ್ಡ್ ಡಿಸೈರ್ಸ್. ಕೆಲವು ಇಚ್ಛೆಗಳು ಈಡೇರುದಿಲ್ಲಲ್ಲ, ಅದಕ್ಕೂ ದುಃಖ ಆಗತೈತಿ ಮನುಷ್ಯನೇ. ತಲೆಯಾಗ ಏನ್ ಇಟ್ಕೋಬೇಕು ಅಂದ್ರೆ ಇಚ್ಛೆ ಪಡಬಾರ್ದಂತಲ್ಲ, ಇಚ್ಛೆ ಪಡು. ತಲೆಯಾಗ ಇಟ್ಕೊಳ್ಳೋದು ಏನಂದ್ರೆ ನಾನ್ ಇಚ್ಛೆ ಪಟ್ಟದ್ದೆಲ್ಲ ನೆರವೇರ್ತಾವ ಅನ್ನೋದಷ್ಟು ತಲೆಯಾಗಿನ್ ತೆಗೆದಾಕು, ಇಚ್ಛೆ ಪಡು ಅಂತ ಪತಂಜಲರು ಹೇಳ್ತಾರೆ. ಇಚ್ಛೆ ಪಡಬೇಕಷ್ಟೇ, ಆದ್ರೆ ತಲೆಯಾಗಿನ್ ತೆಗೆದು ಹಾಕಬೇಕಷ್ಟೆ. ಯಾರ ಇಚ್ಛೆಗಳು ಇದು ಎಲ್ಲವೂ ದೇವನಿಚ್ಛೆಗೆ ಅರ್ಪಿಸಿ ನಾವು ಬದುಕುವುದಷ್ಟೇ. ಇಲ್ಲಿ ಏನೂ ಇಲ್ಲ, ನಮ್ಮಿಚ್ಛೆ ಅನ್ನುವುದಿಲ್ಲ, ದೇವನಿಚ್ಛೆಗೆ ಅರ್ಪಿಸಿ ಬದುಕುವುದಷ್ಟೇ. ನಂದು ಅಂತ ಅನ್ನೋದು ಒಳಗ ಹಾರ್ಟ್ನಾಗ ಐತಲ್ಲ, ನಂದು ಅನ್ನೋದು ಹಾರ್ಟ್ನಾಗಿನ್ ತೆಗೆದು ಬಿಟ್ರೆ ಕೋರ್ಟ ಬೇಕಾಗಲ್ಲ ಮನುಷ್ಯ. ನ ಅನ್ನುವ ಜಾಗದೊಳಗೆ ನೀ ಹಾಕಿ ಬಿಟ್ರೆ ಭಕ್ತ ಆಗಿ ಬಿಡ್ತಾನ ಮನುಷ್ಯ ಅಷ್ಟೇ. ದೇವನೇ ಇದು ನಂದಲ್ಲ ನಿಂದು ಅಷ್ಟೇ. ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಕೂಡಲ ಸಂಗ, ಎನ್ನ ಮಾನ ಅಪಮಾನ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ. ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಕೂಡಲ ಸಂಗ ಅನ್ನಬೇಕು ಮನುಷ್ಯ. ನೀವ್ ಅನ್ಬಹುದು, ಮತ್ತೆ ಎಲ್ಲಾ ಅವ್ರದ ಅಂದ್ರ ನಮ್ದು ಯಾವಾಗ ಅನ್ಬೇಕ್ರಿ? ನೀವು ನಮ್ದು ಅನ್ಬೇಕು. ಬೆಳಿಗ್ಗೆ ಎದ್ದಾಗ ಕೈ ಮುಗಿಬೇಕು. ಬೆಳಿಗ್ಗೆ ಎದ್ದು ದೇವ್ರಿಗೆ ಕೈ ಮುಗಿದು ಇದು ನಂದೇನಿಲ್ಲಪ್ಪ ದೇವ್ರ ಎಲ್ಲ ನಿಂದ ಅಂತ ಅನ್ಬೇಕು. ಅವನಿಗೆ ಸಂತೋಷ ಆಗುತ್ತೆ ದೇವ್ರಿಗೆ. ಮನ್ಯಾಗ ಹೆಣ್ಮಕ್ಳು ಅಡಿಗೆ ಮಾಡಿಟ್ಟಿರ್ತಾರ, ಅವ್ರಿಗೆ ಅನ್ಬೇಕು ನಂದೇನಿಲ್ಲ ಮನ್ಯಾಗ, ನೀರುದ್ರಿಂದ ಮನಿ ಅಂತ ಅವ್ರಿಗೆ ಅನ್ಬೇಕು, ಅವ್ರಿಗೆ ಸಂತೋಷ ಆಕೈತಿ. ಹೊರಗ ಬಂದ್ರಿ ಸ್ನೇಹಿತರು ಭೇಟಿ ಆಗ್ತಾರ, ಅವ್ರಿಗೆ ಕೈ ಮುಗಿದು ಏನಪ್ಪಾ ನೀನ್ ಸ್ವಲ್ಪ ಸಹಾಯ ಮಾಡಿದ್ದಕ್ಕೆ ಇಷ್ಟ ಬೆಳೆದಿನಂತ ನಿಂದಂತ ಅವ್ರಿಗೆ ಕೈ ಮುಗಿಬೇಕು. ಮತ್ ರಾತ್ರಿ ಮನಿಗ್ ಬಂದ ಮೇಲೆ ಮಕ್ಕಳು ಕೂಡ್ತಾರ, ನಂದೇನಿಲ್ರೋ ಎಲ್ಲ ನಿಂಬದಿದು, ನಿಂದಿರೋದಕ್ ನಾನ್ ನಡ್ದೈತಿ ಮನಿ ಅಂತ ಅವಕ್ ಅನ್ಬೇಕು. ಊಟ ಮಾಡಿ ಬೆಡ್ರೂಮ್ನಾಗ ಹೋಗಿ ಕದ ಹಾಕೊಂಡು ಲೈಟ್ ಆಫ್ ಮಾಡಿ ಚಾದರ್ ಹಚ್ಚೊಳಗ ನಂದಂತ ಮುಕ್ಕೊಂಡ್ಬಿಡ್ಬೇಕು ಅಷ್ಟಲ್ಲ, ಅಷ್ಟೇ. ಆವಾಗ ಅಷ್ಟ ನಂದನ್ ಚಾದರ್ ಹಚ್ಕೊಂಡು ಗಪ್ಪನೆ ಮುಕ್ಕೊಂಡ್ಬಿಡದ್ ನಂದಂತ. ಅವಾಗ ಯಾರು ಪ್ರಶ್ನೆ ಮಾಡೋದಿಲ್ಲ. ಯಾಕಂದ್ರ ಹೊರ ನಂದಂದ್ರ ಜಗಳ ಬರ್ತಾವ. ಚಾದರ್ನಾಗ ಯಾರು ಜಗಳ ಆಡೋರು? ನಿನ್ ಕೂಡ ನೀನ ಜಗಳ ಆಡ್ಬೇಕಷ್ಟ.